ಯದಾ ಧರ್ಮ, ನಿಮ್ಮ ಧರ್ಮ ನೀವು ಮಾಡಿದ್ದೀರಾ. ಧರ್ಮ ಅನ್ನೋದು ಬೇರೆ, ನ್ಯಾಯ ಅನ್ನೋದು ಬೇರೆ. ಧರ್ಮ ಯಾರಿಗೆ ಮಾಡೋದು? ನನ್ನ ಮನೆಯವರಿಗೆ. ಅಣ್ಣನಾಗಿ ಏನ್ ಮಾಡಿದ್ದೀರಿ? ಕರೆಕ್ಟ್ ಆಗಿದ್ದೀರಾ. ತಮ್ಮನಾಗಿ ಏನ್ ಮಾಡಿದಿರಿ? ಕರೆಕ್ಟ್ ಆಗಿದ್ದೀರಾ. ಅಕ್ಕನಿಗೆ ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಗಂಡನಾಗಿ, ಮಗನಾಗಿ ನಿಮ್ಮ ಧರ್ಮ ಮನೆಯಲ್ಲಿ ನಡೆಸಿಕೊಂಡಿದ್ದೀರಾ. ಮುಂದ್ಗಡೆ ಒಂದು ಮಾತು, ಹಿಂದ್ಗಡೆ ಒಂದು ಮಾತು. ಒಬ್ಬ ವ್ಯಕ್ತಿ ಇವತ್ತು ಕಲಿಯುಗಕ್ಕೆ ಧರ್ಮವಿಲ್ಲ, ಕುಟುಂಬದಲ್ಲಿ ಧರ್ಮ ಪಾಲನೆ ಮಾಡ್ಬೇಕು. ನೀವು ನಿಮ್ಮ ಧರ್ಮ ಪಾಲನೆ ಬ್ರೇಕಿಂಗ್. ಅದಕ್ಕೆ ಲಕ್ಷ್ಮಿ ನಿಂತ್ಕೊಳ್ಳಲ್ಲ. ಯಾವಾಗ ಮನೆ ಹೆಣ್ಮಕ್ಳಿಗೆ, ಮನೆ ಅಣ್ಣ ತಮ್ಮಂದರಿಗೆ ನೋವು ಕೊಟ್ಟು ಬಾಚ್ಕೊಳ್ಳೋ ಬುದ್ಧಿ ಇಟ್ಟರೆ, ನೀವು ನಿಜವಾಗ್ಲೂ ಆ ಧರ್ಮ ಬ್ರೇಕ್ ಮಾಡಿದ್ರೆ ಲಕ್ಷ್ಮಿ ನಿಲ್ಲುತ್ತೆ, ನಿಮ್ಮ ಮಕ್ಕಳಿಗೆ ಹೊಡೆಯುತ್ತೆ. ಒಬ್ಬೊಬ್ರು ಒಂದೊಂದು ದಾರಿ ಆಗ್ಬಿಡ್ತಾರೆ. ಬಾಚ್ಕೋಬಿಡೋದು. ಅಲ್ಲಿಗೆ ಲಕ್ಷ್ಮಿ ನಿಲ್ಲುವುದಿಲ್ಲ. ಲಕ್ಷ್ಮಿ ನಿಲ್ಲುವುದಿಲ್ಲ ಅಂದ್ರೆ ದುಡ್ಡು ಒಂದೇ ಅಂತ ಅನ್ಕೋಬೇಡಿ. ನಿಮ್ಮ ಹೆಂಡತಿಗೋ, ನಿಮ್ಮ ಗಂಡನಿಗೋ, ನಿಮ್ಮ ಮಕ್ಕಳಿಗೋ ಹೊಡೆದು ಬಿಡುತ್ತೆ. ನಿಮ್ಮ ಕಣ್ಣು ಮುಂದುಗಡೆಯೇ ಹೊಡೆಯುತ್ತೆ. ನಟ್ಟ ನಡು ರೋಡಲ್ಲಿ ನಿಲ್ತೀರಿ. ನೆನಪಿಟ್ಕೊಳ್ಳಿ ಮಕ್ಕಳ. ಐ ಬ್ರೇಕ್ ಇಟ್, ಐ ಡೂ ಇಟ್ ಅನ್ನತಕ್ಕಂಥದ್ದು ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ? ಹೇಳೋದೆಲ್ಲ ಧರ್ಮ, ಮಾಡೋದೆಲ್ಲ ಅಧರ್ಮವೇ. ಮಾಡೋಲ್ಲ. ಇನ್ನು ಧರ್ಮರಾಯರು ಅಂತ ಒಂದು ಧರ್ಮ ಪಾಲನೆಯಾಗಿದ್ದಕ್ಕೇನೆ ಅಂಥದೊಂದು ಭಾವ, ಅಂಥದೊಂದು ಪಟ್ಟಾಭಿಷೇಕ. ಶ್ರೀರಾಮಚಂದ್ರರು ಧರ್ಮ ಪಾಲನೆಯಲ್ಲಿ ಅವರಿಗೆ ಮೀರಿದವರಿಲ್ಲ.